ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಹಕ್ಕುಪತ್ರ ಸಿಗದೆ ಒದ್ದಾಡ್ತಿದ್ದವರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಹಕ್ಕುಪತ್ರ ಸಿಗದೆ ಒದ್ದಾಡುತ್ತಿದ್ದವರಿಗೆ ಗುಡ್ ನ್ಯೂಸ್. ಬಡವರಿಗೆ ಗುಡ್ ನ್ಯೂಸ್ ನೀಡಿದ ಕಾಂಗ್ರೆಸ್ ಸರ್ಕಾರ. ಶೀಘ್ರದಲ್ಲೇ ಹಕ್ಕುಪತ್ರ ವಿತರಿಸುವುದಾಗಿ ಘೋಷಣೆ. ಗುಡಿಸಲು ಹೊಂದಿದವರಿಗೂ ಕೂಡ ಹಕ್ಕುಪತ್ರದ ಭಾಗ್ಯ. ಅತಂತ್ರದಲ್ಲಿದ್ದವರಿಗೆ ಮುಕ್ತಿ ಕೊಡಲು ಕೈ ಪ್ಲಾನ್ ಮಾಡಿದೆ. ದಾಖಲೆ ಇಲ್ಲದೆ ಇರುವ ಸ್ಥಳಕ್ಕೆ ದಾಖಲೆ ಕೊಡಲಾಗುತ್ತೆ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ನೀಡಿದ್ದಾರೆ. ಹಕ್ಕುಪತ್ರ ಸಿಗದೆ ಒದ್ದಾಡುತ್ತಿದ್ದವರಿಗೆ ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಸರ್ಕಾರ. ಇನ್ನು ಗುಡಿಸಲು ಹೊಂದಿದವರಿಗೂ ಕೂಡ ಹಕ್ಕುಪತ್ರದ ಭಾಗ್ಯ ಸಿಗ್ತಾ ಇದೆ. ಅತಂತ್ರದಲ್ಲಿದ್ದವರಿಗೂ ಕೂಡ ಮುಕ್ತಿ ಕೊಡಲು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. ದಾಖಲೆ ಇಲ್ಲದೆ ಇರುವ ಸ್ಥಳಕ್ಕೂ ಕೂಡ ದಾಖಲೆ ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಇನ್ನು ಶೀಘ್ರದಲ್ಲೇ ಹಕ್ಕುಪತ್ರ ವಿತರಿಸುವುದಾಗಿ ಕೂಡ ಘೋಷಣೆ ಮಾಡಲಾಗುತ್ತದೆ. ವೀಕ್ಷಕರೇ, ಹಕ್ಕುಪತ್ರ ಸಿಗದೆ ಒದ್ದಾಡ್ತಿರ್ತಕ್ಕಂತಹ ಜನತೆಗೆ ಇದೀಗ ಕಾಂಗ್ರೆಸ್ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ. ಶೀಘ್ರದಲ್ಲೇ ಹಕ್ಕುಪತ್ರ ಕೂಡ ವಿತರಿಸುವುದಾಗಿ ಕೂಡ ಘೋಷಣೆ ಮಾಡಲಾಗ್ತಾ ಇದೆ. ಇನ್ನು ಗುಡಿಸಲು ಹೊಂದಿದವರಿಗೂ ಕೂಡ ಹಕ್ಕುಪತ್ರದ ಭಾಗ್ಯ ಸಿಗ್ತಾ ಇದೆ. ದಾಖಲೆ ಇರದೇ ಇರತಕ್ಕಂತಹ ಸ್ಥಳಗಳಿಗೂ ಕೂಡ ದಾಖಲೆಯನ್ನ ನೀಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಹಕ್ಕುಪತ್ರ ಸಿಗದೆ ಎಷ್ಟೋ ಜನ ಅಲ್ದಾಡ್ತಾ ಇದ್ದಾರೆ. ಈ ಜನತೆಗೆ ಕೂಡ ಇದೀಗ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ. ಭೂ ಗ್ಯಾರಂಟಿ ಅಡಿಯಲ್ಲಿ 4 ಕಾರ್ಯಕ್ರಮ ನಡೆಯಲಿದೆ. ಆದ್ಯತೆ ಅಭಿಯಾನವಾಗಿ ನಾವು ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತೇಳಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುಡಿಸಲಿನಲ್ಲಿರೋರಿಗೂ ಕೂಡ ಹಕ್ಕುಪತ್ರ ವಿತರಿಸಲಾಗುವುದು. ಈ ಹಿಂದೆ ಹಕ್ಕು ಪೇಪರ್ನಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾ ಇದ್ರು. ನಾವು ಕೂಡ ಹಕ್ಕುಪತ್ರ ನಕಲಿ ಮಾಡಲು ಆಗೋದೇ ಇಲ್ಲ. ಫೆಬ್ರವರಿ 13ಕ್ಕೆ ನಮ್ಮ ಸರ್ಕಾರ 1000 ದಿನಗಳನ್ನ ಪೂರೈಸುತ್ತಿದೆ. 1000 ದಿನಗಳ ಜನಸೇವೆಯನ್ನ ಜನಕ್ಕೆ ಸಮರ್ಪಿಸುತ್ತಿದ್ದೇವೆ. ಫೆಬ್ರವರಿ 14ಕ್ಕೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮ ಕ್ಷೇತ್ರದಲ್ಲಿ ಗುಡಿಸಲುಗಳಿದ್ರೆ ಹಕ್ಕುಪತ್ರ ನೀಡುವಂತೆ ಸೂಚಿಸಿದ್ದೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಇನ್ನು ಹಕ್ಕುಪತ್ರ ನೋಂದಣಿ ಇನ್ನೂ ಮುಗ್ದಿಲ್ಲ, ಮುಗಿಸಿ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಭೂ ಗ್ಯಾರಂಟಿ ಅಡಿಯಲ್ಲಿ 4 ಕಾರ್ಯಕ್ರಮ ನಡೆಯಲಿದೆ. ಭೂ ಗ್ಯಾರಂಟಿ ಅಡಿಯಲ್ಲಿ 4 ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ಫೆಬ್ರವರಿ 13ಕ್ಕೆ ನಮ್ಮ ಸರ್ಕಾರ 1000 ದಿನಗಳನ್ನ ಪೂರೈಸುತ್ತಿದೆ. 1000 ದಿನಗಳ ಜನಸೇವೆಯನ್ನ ಜನಕ್ಕೆ ಸಮರ್ಪಿಸುತ್ತಿದ್ದೇವೆ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ.